ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಫ್ಟ್ವೇರ್ ಬ್ಯಾನಿಯಂತ್ರಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿಯೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಇರುತ್ತೆ, ಆಫ್ಟರ್ 10th ವಾಟ್ ನೆಕ್ಸ್ಟ್ ಅಂತ ಅಲ್ವಾ? ಸೊ ಆ ಕ್ವಶನ್ನ ನಿಮಗೆ ಕ್ಲಾರಿಟಿಯಾಗಿ ನಿಮ್ಗೆ ಹೇಳ್ಕೊಡೋದಕ್ಕೆ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಬಂದಿದ್ದೀನಿ. ಸೊ ಇವಾಗೇನು ಪ್ರಿಪರೇಟರಿ ನಡೀತಿದೆ, ಆಲ್ರೆಡಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಆಗಿದೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗುತ್ತೆ, ಅಂಡ್ ಆಲ್ಸೋ ಫೈನಲ್ ಎಕ್ಸಾಮ್ ಕೂಡ ತುಂಬಾ ಹತ್ತಿರದಲ್ಲೇ ಇದೆ ಅಲ್ವಾ? ಸೊ ಎಕ್ಸಾಮ್ ಎಲ್ಲ ಬರೀತೀರಾ, ಓಕೆ, ಅದೆಲ್ಲ ನಿಮ್ ಟೀಚರ್ಸ್ ಎಲ್ಲ ಗೈಡ್ ಮಾಡ್ತಾರೆ. 10th ಆದ್ಮೇಲೆ ನಾವು ಯಾವ ಫೀಲ್ಡ್ ತಗೋಬೇಕು, ಯಾವ ಕೋರ್ಸ್ ತಗೋಬೇಕು, ಅಂಡ್ ಯಾವ ಫೀಲ್ಡ್ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ, ಕೆರಿಯರ್ ಯಾವ ತರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ಸ್ ಟೋಟಲ್ ಇರ್ತೀರಾ ಅಲ್ವಾ? ಸೊ ಆ ಒಂದು ಎಲ್ಲಾ ಒಂದು ಕನ್ಫ್ಯೂಷನ್ಸ್‌ನ ಎಲ್ಲಾ ಕ್ವೆಷನ್ಸ್‌ನು ನಾನು ಕ್ಲಾರಿಟಿಯಾಗಿ ಇವತ್ತು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಎಂಡ್ ಆಗೋ ತನಕ ಪ್ಲೀಸ್ ವಾಚ್ ಮಾಡಿ, ನಿಮ್ಗೆ ಯೂಸ್‌ಫುಲ್ ಆಗುತ್ತೆ ಅಂತ ನಾನು ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಈ ವಿಡಿಯೋನ ಪಾಸ್ ಮಾಡದೆ ನೋಡಿದ್ರೆ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಸಿ, ನೀವು 10th ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ ಒಂದು ಪ್ಲಾನ್‌ನ ಇಟ್ಕೊಳ್ಳಿ, ಸರಿನಾ? ಆ ಪ್ಲಾನ್ ಮುಖಾಂತರ ನೀವೆಲ್ಲಾನು ಎಕ್ಸಾಮ್ ಬರೀತಾ ಹೋದಾಗ ನಿಮ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ, ಸಿ, ನೆಕ್ಸ್ಟ್ ನಾನು ಕೊಡೋಂಥ ಚಾಯ್ಸ್ ಏನಪ್ಪಾ, ಚಾನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಸೈನ್ಸ್ ಫೀಲ್ಡ್. ಸೈನ್ಸ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಸೈನ್ಸ್ ತಗೊಂಡ್ರೆ ನೀವು ಈವನ್ ಕಾಮರ್ಸ್ ಫೀಲ್ಡ್ಗೆ ಹೋಗ್ಬೋದು, ಆರ್ಟ್ಸ್ ಫೀಲ್ಡ್ಗೆ ಹೋಗ್ಬೋದು, ಯಾವ ಫೀಲ್ಡ್‌ಗೆ ಬೇಕಾದ್ರೂ ಹೋಗ್ಬೋದು. ಸೈನ್ಸ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ, ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ. ಸೈನ್ಸ್ ಅಂತಂದ್ರೆ ಏನು? ಪ್ರೀ ಯೂನಿವರ್ಸಿಟಿ ಕೋರ್ಸ್ ಆಗಿರುತ್ತೆ, PUC ಅಂತ ಕರಿತೀವಿ. ಇದರಲ್ಲಿ 2 ಇಯರ್ಸ್ ಇರುತ್ತೆ, 11th ಅಂಡ್ 12th, ಫಸ್ಟ್ PUC ಅಂಡ್ ಸೆಕೆಂಡ್ PUC ಇರುತ್ತೆ. ಇದರಲ್ಲಿ ಮತ್ತೆ 3 ಕಾಂಬಿನೇಷನ್ಸ್ ಇರುತ್ತೆ. ಇನ್ ಕರ್ನಾಟಕ ಅಲ್ಲಿ ನಾನ್ ಕೇಳಿರೋ ಪ್ರಕಾರ ಓನ್ಲಿ ಈ ಒಂದು 2 ಆಪ್ಷನ್ಸ್ ಅಷ್ಟೇ ನಾನು ನೋಡಿದ್ದೀನಿ. PCB ಕೂಡ ಆಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ವೆಬ್ಸೈಟ್ ಅಲ್ಲಿ. ಸೊ ಅದಕ್ಕೆ ಅದನ್ನು ಕೂಡ ಆಡ್ ಮಾಡಿದ್ದೀನಿ. ಬಟ್ ನಿಮ್ ಚಾಯ್ಸ್, ನೀವು ಏನ್ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮ್ ಚಾಯ್ಸ್ ಆಗಿರುತ್ತೆ. ಸೊ ಸೈನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸೈನ್ಸ್ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ ನಿಮ್ಗೆ, PCMB ಅಂಡ್ PCMC. ಏನು PCMB ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇರುತ್ತೆ. PCMC ಯಾಕಿರುತ್ತೆ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಓಕೆ, ಸೊ ನೀವು ಯಾವುದೇ ಒಂದು ತಗೊಂಡ್ರು PCM ಕಂಪಲ್ಸರಿ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಂಪಲ್ಸರಿ ಇರುತ್ತೆ. ಅದರ್ ದ್ಯಾನ್ ಬಯಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ನೀವು ಯಾವ್ದಾದ್ರು ಒಂದು ತಗೋಬಹುದು. ಸಪೋಸ್ ನೀವು ಬಯಾಲಜಿ ಏನಾದ್ರೂ ತಗೊಂಡ್ರೆ ಯಾವ ಫೀಲ್ಡ್ಗೆ ಹೋಗ್ಬೋದು? ಡಾಕ್ಟರ್ MBBS, ಇಲ್ಲಿ ನಾನು ಕೊಟ್ಟಿದ್ದೀನಲ್ವಾ, MBBS, BDS, B Pharma, ಈ ತರ ಒಂದು ಬಯಾಲಜಿ ಫೀಲ್ಡ್ ಅಲ್ಲಿ ನೀವು ಹೋಗ್ಬೇಕು, BSc ನರ್ಸಿಂಗ್ ಮಾಡಬೇಕು, ಈ ತರ ಎಲ್ಲ ಫೀಲ್ಡ್ ಅಲ್ಲಿ ನೀವು ಹೋಗ್ಬೋದು. ಯಾವುದು? ಸೈನ್ಸ್ PCMB ತಗೊಂಡಾಗ. PCMC ತಗೊಂಡ್ರೆ ನೀವು ಯಾವ ಕಡೆ ಹೋಗ್ಬೋದು ಅಂತಂದ್ರೆ, ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಸಿನ್ ಲೈಕ್ ಇಂಜಿನಿಯರಿಂಗ್, IT, ರಿಸರ್ಚ್, ಬಯೋಟೆಕ್ನಾಲಜಿ, ಡೇಟಾ ಸೈನ್ಸ್, ಈ ತರ ಒಂದು ಫೀಲ್ಡ್ಗೆ ನೀವು ಹೋಗ್ಬೋದು. BE, B.Tech ಏನಾದ್ರೂ ಮಾಡ್ಬೇಕು ಅಂತಂದ್ರೆ PCMC ತಗೊಳ್ಳಿ. ಇಲ್ಲ ನಾನು ಬಯಾಲಜಿ ಫೀಲ್ಡ್ಗೆ ಹೋಗೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಬಯಾಲಜಿ ಫೀಲ್ಡ್ಗೆ ಹೋಗ್ಬೇಕು ಅಂತಂದ್ರೆ PCMB ತಗೋಬಹುದು. ಸೊ ಸೈನ್ಸ್ ತಗೊಬೇಕು ಅಂತಂದ್ರೆ ಮೈನ್ ಇಂಪಾರ್ಟೆಂಟ್ ಕ್ಯಾಟಗರೀಸ್ ಇವು: ಇಂಜಿನಿಯರಿಂಗ್, ಮೆಡಿಸಿನ್, IT, ರಿಸರ್ಚ್, ಬಯೋಟೆಕ್ನಾಲಜಿ ಅಂಡ್ ಡೇಟಾ ಸೈನ್ಸ್. ಈ ಎಲ್ಲಾ ಫೀಲ್ಡ್ಸ್ಗೂ ನೀವು ಹೋಗ್ಬೋದು. ಅಂಡ್ ಆಲ್ಸೋ ನೀವು ಸೈನ್ಸ್ ತಗೊಂಡಾಗ ಈವನ್ DC ಆಗ್ಬೋದು, ತುಂಬಾ ಚಾಯ್ಸಸ್ ಇರುತ್ತೆ ನಿಮಗೆ ಸೈನ್ಸ್ ಅಲ್ಲಿ. ಸಪೋಸ್ ಕಾಮರ್ಸ್ ಆರ್ ಆರ್ಟ್ಸ್ ಇರುತ್ತೆ ಅಲ್ವಾ, ಅವ್ರು ತಗೊಂಡವರು ಓನ್ಲಿ ಆ ಕ್ಯಾಟಗರಿಯಲ್ಲಿ ಆ ಫೀಲ್ಡ್ ಅಲ್ಲೇ ಹೋಗ್ಬೇಕಾಗುತ್ತೆ. ಬಟ್ ಸೈನ್ಸ್ ಅವ್ರಿಗೆ ಅದು ಆ ತರ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವೇನ್ ಕಾಮರ್ಸ್ ಫೀಲ್ಡ್ಗೆ ಹೋಗ್ಬೋದು ಅಂಡ್ ಆಲ್ಸೋ ಆರ್ಟ್ಸ್ ಫೀಲ್ಡ್ ಕೂಡ ಹೋಗ್ಬೋದು ಅಲ್ವಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೀವು ಏನೇ ಡೌಟ್ ಬಂದ್ರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಟಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ಬೆಸ್ಟ್ ಕಾಲೇಜಸ್ ಇನ್ ಸೈನ್ಸ್ ಬ್ಯಾಂಗ್ಳೂರಲ್ಲಿರುವಂಥ ಕಾಲೇಜಸ್ ಯಾವುದು ಅಂತಂದ್ರೆ, ST ಜೋಸೆಫ್ PU ಕಾಲೇಜ್ ಬ್ಯಾಂಗ್ಳೂರ್, MES PU ಕಾಲೇಜ್ ಬ್ಯಾಂಗ್ಳೂರ್, ಬೇಸ್ PU ಕಾಲೇಜ್ ಬ್ಯಾಂಗ್ಳೂರ್, ಕ್ರಿಸ್ಟ್ PU ಕಾಲೇಜ್ ಬ್ಯಾಂಗ್ಳೂರ್. ಇವು ಟೋಟಲ್ ಬ್ಯಾಂಗ್ಳೂರಲ್ಲಿರುವಂಥ ಕಾಲೇಜಸ್. ಬಟ್ ನಿಮ್ ಲೋಕಲ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಕಾಲೇಜಸ್ ಇರ್ತವೆ. ನೋಡಿ ಕೇಳಿ ತಿಳಿದು ನೀವು ಜಾಯಿನ್ ಆಗ್ಬೋದು. ಓಕೆ, ನಾನ್ ಚಿಂತಾಮಣಿಯಲ್ಲಿ ವೆಂಕಟಾದ್ರಿ ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ನಾನು ಇಂಟರ್ ಮಾಡಿದ್ದು, ಸೊ PUC ಮಾಡಿದ್ದು. ಅದು ಕೂಡ ತುಂಬಾ ಒಂದು ಬೆಸ್ಟ್ ಕಾಲೇಜ್ ಅಂತಾನೆ ಹೇಳ್ಬೋದು. ನೀವು ಬೇಕಿದ್ರೆ ಅಲ್ಲಿ ಕೂಡ ಹೋಗಿ ಜಾಯಿನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಇಷ್ಟು ಸೈನ್ಸ್ ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು 100%
ಕ್ಲಾರಿಫೈ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕಾಮರ್ಸ್. ಕಾಮರ್ಸ್ ಯಾಕೆ ತಗೋಬೇಕು ಅಂತಂದ್ರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್. ಇವಾಗ ಸಪೋಸ್ ನಾನು ಸಿ ಎ ಆಗಬೇಕು, ಬಿಸ್ನೆಸ್ ಮಾಡಬೇಕು, ಬ್ಯಾಂಕಿಂಗ್ ಸೈಡ್ ಹೋಗ್ಬೇಕು, ಅಕೌಂಟಿಂಗ್ ಸೈಡ್ ಹೋಗ್ಬೇಕು, ಫೈನಾನ್ಸ್ ಕಡೆ ಹೋಗ್ಬೇಕು ಅಂತಂದ್ರೆ ಕಾಮರ್ಸ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕಾಮರ್ಸ್ ಅಲ್ಲಿ ಏನಿರುತ್ತೆ ಸಬ್ಜೆಕ್ಟ್ಸ್? ಅಕೌಂಟೆನ್ಸಿ ಇರುತ್ತೆ, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಇ ಬಿ ಎ, ಸಿ ಎಸ್ ಅಂಡ್ ಎಚ್ ಇ ಬಿ ಎ ಅಂತ ಕೂಡ ಕರೀತಾರೆ. ಓಕೆ. ಇದರಲ್ಲಿ ನೆಕ್ಸ್ಟ್ ನೀವು ಇದರಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಡಿಗ್ರಿ, ಪಿ ಯು ಸಿ ಕಾಮರ್ಸ್ ತಗೊಂಡಾದ್ಮೇಲೆ ಡಿಗ್ರಿ ಏನ್ ಮಾಡ್ಬೋದು ಅಂತಂದ್ರೆ ಬಿ ಬಿ ಎ, ಬಿ ಕಾಮ್, ಎಂ ಬಿ ಎ ಮಾಡ್ಬೋದು. ಓಕೆ. ಸೈನ್ಸ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಎಂ ಬಿ ಬಿ ಎಸ್, ಬಿ ಡಿ ಎಸ್ ಈ ತರ ಒಂದು ಡಿಗ್ರೀಸ್ ನ ಮಾಡ್ಬೋದು. ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು, ಬಿ ಟಿ ಬಿ ಇ, ಬಿ ಟೆಕ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಬೆಸ್ಟ್ ಕಾಲೇಜಸ್ ಫಾರ್ ಕಾಮರ್ಸ್. ನೀವು ಈವನ್ ಕಾಮರ್ಸ್ ಅಲ್ಲಿ ತಗೊಂಡು ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಫೀಲ್ಡ್ಗೂ ಹೋಗ್ಬೋದು. ಓಕೆ. ನೆಕ್ಸ್ಟ್ ಬೆಸ್ಟ್ ಕಾಲೇಜಸ್ ಫಾರ್ ಕಾಮರ್ಸ್: ಮೌಂಟ್ ಕ್ಯಾರ್ಮೆಲ್ ಪಿ ಯು ಕಾಲೇಜ್ ಬ್ಯಾಂಗ್ಳೂರು, ಬಿಷಪ್ ಕಾಟನ್ ವುಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್ ಬ್ಯಾಂಗ್ಳೂರು, ಎಂ ಇ ಎಸ್ ಪಿ ಯು ಕಾಲೇಜ್ ಬ್ಯಾಂಗ್ಳೂರು. ಓಕೆ. ಇವೆಲ್ಲ ತುಂಬಾ ಒಳ್ಳೆ ಟಾಪ್ ಕಾಲೇಜಸ್. ನಿಮ್ಗೆ ಇಷ್ಟ ಇದ್ರೆ ಹೋಗಿ ಒಂದ್ಸಲಿ ರಿಸರ್ಚ್ ಮಾಡಿ, ಸರ್ಚ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ನೋಡಿ, ತಿಳಿದು ಜಾಯ್ನ್ ಆಗಿ. ಓಕೆ. ಸೊ ಇನ್ನೇನಾದ್ರು ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಷ್ಟರಲ್ಲಿ ನಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟ್ಸ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಆರ್ಟ್ಸ್ ಅಂತ ಹೇಳ್ಬೋದು. ಆರ್ಟ್ಸ್ ಯಾಕೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನೀವೇನಾದ್ರೂ ಜರ್ನಲಿಸಮ್ ಸೈಡ್ ಹೋಗ್ಬೇಕು, ಸೋಷಿಯಲ್ ವರ್ಕ್ ಮಾಡಬೇಕು, ಡಿಸೈನಿಂಗ್ ಮಾಡಬೇಕು, ಸೊ ಮತ್ತೆ ಈವನ್ ಲಾ, ಅದೇ ಎಲ್ ಎಲ್ ಬಿ ಮಾಡಬೇಕು, ಲಾಯರ್ ಆಗಬೇಕು, ಯು ಪಿ ಎಸ್ ಸಿ, ಕೆ ಎಸ್ ಸಿ, ಸಿವಿಲ್ ಸರ್ವಿಸಸ್ ಮಾಡಬೇಕು, ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಿಬೇಕು ಅಂತಂದ್ರೆ ನೀವು ಆರ್ಟ್ಸ್ ತಗೋಬಹುದು. ಆರ್ಟ್ಸ್ ಅಲ್ಲಿ ಆರ್ಟ್ಸ್ ಆರ್ ಹ್ಯುಮ್ಯಾನಿಟೀಸ್ ಅಂತ ಕರೀತಾರೆ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಜರ್ನಲಿಸಮ್ ಇರುತ್ತೆ. ಸೊ ಈ ಎಲ್ಲಾದ್ರ ಬಗ್ಗೆ ನೀವು ತಿಳ್ಕೊಬಹುದು. ಈ ಫೀಲ್ಡ್ಗೆ ನಿಮ್ಗೆ ಹೋಗ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಆರ್ಟ್ಸ್ ತಗೋಬಹುದು. ಓಕೆ. ನೆಕ್ಸ್ಟ್ ಬೆಸ್ಟ್ ಕಾಲೇಜಸ್ ಫಾರ್ ಆರ್ಟ್ಸ್ ಬಂದ್ಬಿಟ್ಟು ಎನ್ ಎಂ ಕೆ ಆರ್ ವಿ ಪಿ ಯು ಕಾಲೇಜ್ ಬ್ಯಾಂಗ್ಳೂರ್, ಕ್ರಿಸ್ಟ್ ಪಿ ಯು ಕಾಲೇಜ್ ಬ್ಯಾಂಗ್ಳೂರ್, ಮೌಂಟ್ ಕ್ಯಾರ್ಮೆಲ್ ಪಿ ಯು ಕಾಲೇಜ್ ಬ್ಯಾಂಗ್ಳೂರ್. ಇವು ತುಂಬಾ ಬೆಸ್ಟ್ ಕಾಲೇಜಸ್. ಓಕೆ. ಆರ್ಟ್ಸ್ ಅಲ್ಲಿ ನಿಮ್ಗೆ ತುಂಬಾ ಎಲ್ಲ ನಾನು ಹೇಳಿದ್ದೀನಿ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಎಲ್ಲಾ ಒಂದು ಡೌಟ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಒಂದು ಎಲ್ಲಾ ಕಮೆಂಟ್ಸ್ ನ ನಾನು ಗ್ರೂಪ್ ಮಾಡಿ, ಲೈಕ್ ಇಂಪಾರ್ಟೆಂಟ್ ನ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡ್ತೀನಿ. ಓಕೆ. ನೆಕ್ಸ್ಟ್ ನನಗೆ ಸೈನ್ಸ್ ಬೇಡ, ಕಾಮರ್ಸ್ ಬೇಡ, ಅಂಡ್ ಆಲ್ಸೋ ಆರ್ಟ್ಸ್ ಕೂಡ ಬೇಡ. ನಂಗೆ ಬೇರೆದು ಇನ್ನೇನೋ ಬೇಕು ಅಂತಂದ್ರೆ ನೀವು ಡಿಪ್ಲೊಮಾ ಕೋರ್ಸಸ್ ಕೂಡ ಮಾಡ್ಬೋದು, ಪಾಲಿಟೆಕ್ನಿಕ್ ಮಾಡ್ಬೋದು. ಡಿಪ್ಲೊಮಾ ಕೋರ್ಸಸ್ ಯಾಕೆ ಮಾಡಬೇಕು ಅಂತಂದ್ರೆ ಇದು ಬರೀ 3 ಇಯರ್ ಇರುತ್ತೆ. ನೀವು ಡೈರೆಕ್ಟ್ 10th ಆದ್ಮೇಲೆ 3 ಇಯರ್ಸ್ ಇದು ಡಿಗ್ರಿ ಇರುತ್ತೆ. ನಾಟ್ ಡಿಗ್ರಿ, ಡಿಪ್ಲೊಮಾ ಅಂತ ಹೇಳ್ಬೋದು. 3 ಇಯರ್ಸ್ ಡಿಪ್ಲೊಮಾ ಇರುತ್ತೆ. ಅದಾದ್ಮೇಲೆ ಡೈರೆಕ್ಟ್ ನಿಮ್ಗೆ ಸೆಕೆಂಡ್ ಇಯರ್ ಡಿಗ್ರಿಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ಓಕೆನಾ? ಸೊ ಸಪೋಸ್ ನೀವೇನಾದ್ರೂ ಪಿ ಯು ಸಿಗೆ ಹೋದ್ರೆ ಪಿ ಯು ಸಿ 2 ಇಯರ್ಸ್ ಆದ್ಮೇಲೆ ನೆಕ್ಸ್ಟ್ ಡಿಗ್ರಿಗೆ ಹೋಗ್ಬೇಕು, ಇಂಜಿನಿಯರಿಂಗ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ನಿಮ್ಗೆ ಫಸ್ಟ್ ಮತ್ತೆ 4 ಇಯರ್ಸ್ ಇರುತ್ತೆ. ಇಲ್ಲ ನಾವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಹೋಗ್ತೀವಿ ಅಂತಂದ್ರೆ ಡಿಪ್ಲೊಮಾ 3 ಇಯರ್ಸ್ ಮಾಡಿ ಇಂಜಿನಿಯರಿಂಗ್ 3 ಇಯರ್ಸ್ ಮಾಡಬೇಕು. ಓಕೆ. ಬಟ್ ಡಿಪ್ಲೊಮಾ ಮಾಡಿದ್ರು ಇಂಜಿನಿಯರಿಂಗ್ಗೆ, ನೀವು ಪಿ ಯು ಸಿ ಮೇಲೆ ಹೋದ್ರು ಇಂಜಿನಿಯರಿಂಗ್ಗೆ. ಓಕೆನಾ? ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಪಿ ಯು ಸಿ ಮೇಲೆ ಇಂಜಿನಿಯರಿಂಗ್ ಮಾಡಿದ್ರೆ ಬೆಟರ್ ಅಂತ ನನ್ಗನ್ಸುತ್ತೆ. ಇಲ್ಲ ನಾನು ಡಿಪ್ಲೊಮಾ ಮೇಲೆ ಹೋಗ್ತೀನಿ ಅಂತಂದ್ರೆ ನೀವು ಡಿಪ್ಲೊಮಾ ಮೇಲೆ ಹೋಗ್ಬೋದು, ನೋ ಪ್ರಾಬ್ಲಮ್. ಓಕೆ. ಇದರಲ್ಲಿ ಡಿಪ್ಲೊಮಾ ಅಲ್ಲಿ ಕೂಡ ಬ್ರಾಂಚಸ್ ಇರುತ್ತೆ, ಲೈಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈ ತರ ಬ್ರಾಂಚಸ್ ಇರುತ್ತೆ. ನೀವು ಚೂಸ್ ಮಾಡ್ಕೊಬೇಕು, ಅಪ್ಲೈ ಮಾಡಬೇಕು ಫಸ್ಟ್. ಸೊ ಅದಾದ್ಮೇಲೆ ನಿಮ್ಗೆ ಒಂದು ಅಲರ್ಟ್ ಆಗುತ್ತೆ. ಬಿಕಾಸ್ 10th ಅಲ್ಲಿ ಏನಾದ್ರೂ ಮಾರ್ಕ್ಸ್ ಕಮ್ಮಿ ಇದ್ರೆ ನಿಮ್ಗೆ, ಬಿಕಾಸ್ ನೀವು ಚೂಸ್ ಮಾಡ್ಕೊಳ್ಳೋ ಅಂತ ಒಂದು ಬ್ರಾಂಚ್ ತುಂಬಾ ಕರೆಕ್ಟ್ ಆಗಿರ್ಬೇಕು. ಸೊ ನೀವು ಡಿಪ್ಲೊಮಲ್ಲಿ ಯಾವುದೋ ಒಂದು ಬ್ರಾಂಚ್ ಅನ್ನು ಚೂಸ್ ಮಾಡ್ಕೊಂಡು ಓದ್ಕೊಂಡು ಹೋಗಿ ನೆಕ್ಸ್ಟ್ ಬಿ ಇ ಅಲ್ಲಿ ನೀವು ಎಡವಟ್ಟಾದ್ರೆ ನೆಕ್ಸ್ಟ್ ಜಾಬ್ಸ್ ಎಲ್ಲ ಬರೋದಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ ತಗೊಳ್ಳಿ ಏನಾದ್ರು. ಓಕೆ. ನೆಕ್ಸ್ಟ್
ಬೆಸ್ಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಇನ್ ಕರ್ನಾಟಕ ಆರ್ ಬ್ಯಾಂಗ್ಳೂರಲ್ಲಿ ಏನೇನಿದೆ ಅಂತಂದ್ರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಬ್ಯಾಂಗ್ಳೂರಲ್ಲಿ ಅಂಡ್ ದಯಾನಂದ ಸಾಗರ್ ಕಾಲೇಜ್ ಕೂಡ ಇದೆ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಕೂಡ ಬೆಸ್ಟ್ ಕಾಲೇಜ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು ಬೇಡ ನನಗೆ ಇನ್ನೂ ಏನೋ ಬೇಕು ಅಂತಂದ್ರೆ ನೀವು ITI ಕೂಡ ಚೂಸ್ ಮಾಡ್ಕೋಬಹುದು. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ITI ಅಲ್ಲಿ ನೀವು ಈಸಿ ಅಂತ ಅನ್ಕೋಬಹುದು, ಬಟ್ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಆಗಬೇಕು, ಇಲ್ಲ ನಾನು ಫಿಟ್ಟರ್ ಆಗಬೇಕು, ಪ್ಲಂಬರ್ ಆಗಬೇಕು, ವೆಲ್ಡರ್, ಮೆಕ್ಯಾನಿಕ್, ಈ ತರ ಒಂದು ನಾನು ಆಗಬೇಕು, ನನಗೆ ಈ ತರ ಆಗೋದಕ್ಕೆ ಇಷ್ಟ ಇದೆ ಅಂತನ್ನೋರು ITI ಚೂಸ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್ ಅಂದ್ರೆ ಇದು ಕೂಡ ತುಂಬಾ ಜನ ಹೇಳ್ತಾರೆ ಇದು ಕ್ವಿಕ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳ್ಬಿಟ್ಟು, ಬಟ್ ನಂಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ITI ಮಾಡಿ ತುಂಬಾ ಸ್ಟ್ರಗಲ್ ಬೀಳ್ತಿದ್ದಾರೆ. ಸೊ ಅದಕ್ಕೆ ಯೋಚನೆ ಮಾಡಿ ನೀವು ಕೂಡನು. ಯಾಕಂದ್ರೆ ಇಲ್ಲ ನಂಗೆ ಈಸಿ ಬೇಗ ಬರಬೇಕು, ಬೇಗ ಜಾಬ್ ಬರಬೇಕು ಅನ್ನೋದಕ್ಕಿಂತ ಸ್ವಲ್ಪ ತುಂಬಾ ಟೈಮ್ ತಗೊಂಡು ಚೆನ್ನಾಗಿ ಓದಿ ಒಂದು ಒಳ್ಳೆ ಜಾಬ್ಗೆ ಹೋದ್ರೆ ಬೆನಿಫಿಟ್ ಅಂತ ಹೇಳ್ತೀನಿ. ಇಲ್ಲ ನಂಗೆ ಬೇಗ ಸೆಟಲ್ ಆಗ್ಬೇಕು, ಬೇಗ ಜಾಬ್ ಬೇಕು ಅಂತಂದ್ರೆ ಅಷ್ಟು ಸೆಕ್ಯೂರ್ ಅಂತ ನನ್ಗೆ ಅನ್ಸಲ್ಲ. ಬಟ್ ನೀವು ನೋಡಿ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಎಲ್ಲ ನೋಡಿ, ಅಕ್ಕಪಕ್ಕವನ್ನ ತಿಳ್ಕೊಳ್ಳಿ. ಎಲ್ಲ ಯೂಟ್ಯೂಬಿಂದ ಸರ್ಚಸ್ ಇರ್ತವೆ, ಇನ್ನೂ ವಿಡಿಯೋಸ್ ಇರ್ತವೆ, ಎಲ್ಲ ಸರ್ಚ್ ಮಾಡಿ, ರಿಸರ್ಚ್ ಮಾಡಿ. ವೆಬ್ಸೈಟ್ಸ್ ಅಲ್ಲಿ ಗೂಗಲ್ ವೆಬ್ಸೈಟ್ ಅಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ, ಸರ್ಚ್ ಮಾಡಿ ನೋಡಿ ತಿಳ್ಕೊಂಡು ಜಾಯ್ನ್ ಆಗಿ. ಓಕೆ. ನೆಕ್ಸ್ಟ್ ಬೆಸ್ಟ್ ITI ಕಾಲೇಜಸ್ ಇನ್ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ITI ಕಾಲೇಜ್ ಬ್ಯಾಂಗ್ಳೂರ್, ಗೌರ್ಮೆಂಟ್ ITI ಹುಬ್ಬಳ್ಳಿಯಲ್ಲಿದೆ, SJP ಗೌರ್ಮೆಂಟ್ ITI ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಇದು 6 ಮಂತ್ಸ್ ಲೈಕ್ 2 years ಕೋರ್ಸ್ ಇರುತ್ತೆ. 6 ಮಂತ್ಸ್ಗೆ ಒಂದು ಸೆಮ್ ಇರುತ್ತೆ. ಓಕೆನಾ. ಇದು ನೀವು ಗೌರ್ಮೆಂಟ್ ಆರ್ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ನೀವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನನಗೆ ನಾನು ತುಂಬಾ ವೀಕ್ ಇದ್ದೀನಿ, ಎಜುಕೇಶನ್ ಅಲ್ಲೇ ತುಂಬಾ ವೀಕ್ ಇದ್ದೀನಿ, ನನಗೆ ಇದು ಮಾಡೋದಕ್ಕೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಬೇಗ ಜಾಬ್ ಬೇಕು ಅಂತಂದ್ರೆ ಸ್ವಲ್ಪ ವೆಕೇಶನಲ್ ಕೋರ್ಸಸ್ ಇರ್ತವೆ, ಸ್ಕಿಲ್ಡ್ ಬೇಸ್ ಕೋರ್ಸಸ್ ಇರ್ತವೆ. ಅವು ಯಾವಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಕೋರ್ಸಸ್ ಇರುತ್ತೆ, ನೀವು ಮಾಡ್ಬೋದು. ವೆಬ್ ಡೆವಲಪ್ಮೆಂಟ್ ಕೋರ್ಸಸ್ ಮಾಡ್ಬೋದು. ಸಿ ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನು, ಅನಿಮೇಷನ್ ಅಂಡ್ ವಿಡಿಯೋ ಎಡಿಟಿಂಗ್, ಫ್ಯಾಷನ್ ಡಿಸೈನ್, ಫೋಟೋಗ್ರಫಿ, ಇಷ್ಟು ಒಂದು ಸ್ಕಿಲ್ಸ್ನ ನೀವು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಆ ಥರ ಇಟ್ಕೊಬೋದು. ಯಾಕಂದರೆ ನೀವೇನಾದರೂ ಒಂದು ಈ ಕೋರ್ಸ್ನ ಮಾಡಿ ನೀಟಾಗಿ ಕಲಿತು ಎಲ್ಲಾದರೂ ಒಂದು ಹತ್ರ ಪ್ಲೇಸ್ ಆಗಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿ ಮತ್ತೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಫ್ಯಾಷನ್ ಡಿಸೈನಿಂಗ್ ಈ ಥರ ಎಲ್ಲ ಮಾಡ್ಬೋದು. ಈ ಒಂದು ಕೋರ್ಸಸ್ ಕೂಡ ತುಂಬಾ ಬೆನಿಫಿಟ್ ಅಂತ ಹೇಳ್ತೀನಿ. ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ನೀವು ಡಿಗ್ರಿವರೆಗೂ ಮಾಡಿ, ಫಸ್ಟ್ ಡಿಗ್ರಿನ ಕಂಪ್ಲೀಟ್ ಮಾಡಿ, ಒಂದು ಒಳ್ಳೆ ಒಂದು ಫೀಲ್ಡ್ಗೆ ಹೋಗಿ ಡಿಗ್ರಿನ ಕಂಪ್ಲೀಟ್ ಮಾಡಿ. ಸ್ಟಿಲ್ ನಿಮ್ಗೆ ಅಲ್ಲಿ ಏನಾದರೂ ಬರಲಿಲ್ಲ, ನೀವಲ್ಲಿ ಎಡವಟ್ಟಾಯ್ತು, ನನಗೆ ಬರ್ತಾ ಇಲ್ಲ, ನನಗೆ ಜಾಬ್ ಕಷ್ಟ ಆಗ್ತಿದೆ ಅಂದಾಗ ಅವಾಗ ಒಂದು 6 ಮಂತ್ಸ್ನ ಇದಕ್ಕೆ ಸ್ಪೆಂಡ್ ಮಾಡಿ, ಇದನ್ನ ಓದಿ, ಇದನ್ನ ನೀಟಾಗಿ ಕಲ್ತ್ಕೊಂಡು ಅವಾಗ ಮಾಡಿದ್ರೆ ಬೆನಿಫಿಟ್ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಡಿಗ್ರಿಗೆ ಬರೋವರೆಗೂ ನಮಗೆ ಅಷ್ಟೊಂದು ಮೆಚೂರಿಟಿ ಇರಲ್ಲ. ಸೊ ನಾವು ಏನೋ ಒಂದೊಂದು ಮಾಡಕ್ ಹೋಗ್ತಾ ಇರ್ತೀವಿ. ಸೊ ಅದರಿಂದ ನಿಮ್ಗೆ ಪ್ಲಾನಿಂಗ್ ಒಂದು ಇರೋದಿಲ್ಲ ಅಲ್ವಾ. ಸೊ ನೀವೇನಾದ್ರೂ ಡಿಗ್ರಿ ಮಾಡಾದ್ಮೇಲೆ ಈ ಪ್ಲಾನಿಂಗ್ನ ಕರೆಕ್ಟಾಗಿ ಹಾಕೋಬಹುದು ಅಂಡ್ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ನಾನು ಏನ್ ಮಾಡ್ಬೇಕು, ನಾನು ಎಷ್ಟು ಕಮಿಟ್ಮೆಂಟ್ನ ಇಟ್ಕೊಬೇಕು, ನೆಕ್ಸ್ಟ್ ಯಾವ ತರ ನಾನು ಮೂವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಡಿಗ್ರಿವರೆಗೂ ಮಾಡಿ, ಅಟ್ಲೀಸ್ಟ್ ಡಿಗ್ರಿನ ಪಡ್ಕೊಳ್ಳಿ. ಯಾಕಂತಂದ್ರೆ ತುಂಬಾ ಜನ ಡಿಗ್ರಿ ಮಾಡಿರೋರು ಇದ್ದಾರೆ ಅಲ್ವಾ. ತುಂಬಾ ಜನ ಡಿಗ್ರಿ ಮಾಡಿ ಜಾಬ್ ಇಲ್ದೇ ಇರೋರು ಕೂಡ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮಿನಿಮಮ್ ಡಿಗ್ರಿ ಅನ್ನೋದು ಇವಾಗ ತುಂಬಾ ಇಂಪಾರ್ಟೆಂಟ್. ಒಂದು ಜನ ರೆಸ್ಪೆಕ್ಟ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅಂತಂದ್ರೆ ಮಿನಿಮಮ್ ಡಿಗ್ರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಕೂಡ ಡಿಗ್ರಿ ಮಾಡಿ ಇದನ್ನೆಲ್ಲ ನೆಕ್ಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ. ನೆಕ್ಸ್ಟ್ ಈ ಒಂದು ಕೋರ್ಸಸ್ಗೆ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇದಾವೆ. ಯಾವ್ದಂತಂದ್ರೆ ಅರೆನಾ ಅನಿಮೇಷನ್ ಬ್ಯಾಂಗ್ಳೂರಲ್ಲಿ ತುಂಬಾ ಬ್ರಾಂಚಸ್ ಇದೆ ಈ ಅರೋನಾ ಅಂತ ಹೇಳ್ಬಿಟ್ಟು. ಮತ್ತೆ ಮ್ಯಾಕ್ ಕೂಡ ಬ್ರಾಂಚಸ್ ತುಂಬಾನೇ ಇದೆ. ನೀವು ಜಾಯ್ನ್ ಆಗಿ ಕೇಳಿ, ಯಾಕಂದ್ರೆ 3 years ಕೋರ್ಸ್ ಇರುತ್ತೆ, 2 years ಕೋರ್ಸ್ ಇರುತ್ತೆ, 6 months ಕೂಡ ಕೋರ್ಸ್ ಇರುತ್ತೆ. ಕೇಳಿ ತಿಳ್ಕೊಂಡು ಜಾಯ್ನ್ ಆಗಿ. ಓಕೆ. ಮತ್ತೆ NSDC ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಕೂಡ ಇದೆ, ಹೋಗಿ ನೀವು ಜಾಯ್ನ್ ಆಗ್ಬೋದು. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ನೀವೊಂದು ಪ್ಲಾನ್ ಹಾಕೊಳ್ಳಿ. ನನ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಈ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ನಾನು ಈ ಫೀಲ್ಡ್ಗೆ ಹೋಗೋಣ. ಯಾಕಂತಂದ್ರೆ ಯಾರೋ ಹೇಳಿದ್ರು ಇದಕ್ ಜಾಯ್ನ್ ಆಗಿ, ಯಾರೋ ಹೇಳಿದ್ರು ಇದಕ್ ಜಾಯ್ನ್ ಆಗಿ, ಅದಕ್ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಜಾಯ್ನ್ ಆಗಿ ಸ್ಟ್ರಗಲ್ ಮಾತ್ರ ಪಡ್ಬೇಡಿ. ಓಕೆ. ಸೊ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ
ನೀವು ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಆಗಿದ್ದೀರಾ, ನೆಕ್ಸ್ಟ್ ಆ ಸಬ್ಜೆಕ್ಟ್ನ ನಾನು ಚೂಸ್ ಮಾಡಿಕೊಂಡ್ರೆ ನನ್ನ ಕೆರಿಯರ್ ಯಾವ ಥರ ಇರುತ್ತೆ. ಸೊ ಇದೆಲ್ಲ ನಿಮಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದು ಬ್ಲೂ ಪ್ರಿಂಟ್ ಥರ ತಯಾರು ಮಾಡಿ ಆ ಒಂದು ಫೀಲ್ಡ್ಗೆ ಹೋಗಿ ಅಂತ ನಾನು ಹೇಳಕ್ಕೆ ಸಜೆಷನ್ ಮಾಡ್ತೀನಿ. ಸೊ ನಿಮಗೆ ಐ ಹೋಪ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ, ಯೂಸ್ಫುಲ್ ಅಂತ ನಾನು ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಕಸಿನ್ಸ್ ಯಾರೆಲ್ಲ ಇದ್ದಾರೋ 10th ಬ್ಯಾಚ್ ಅವರು ಅವ್ರಿಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಯೂಸ್ ಆಗಲಿ. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಯುವರ್ ಫಾರ್ ಫ್ಯೂಚರ್. ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಓಕೆ. ಸೊ ಎಕ್ಸಾಮ್ಸ್ ಎಲ್ಲರೂ ಚೆನ್ನಾಗಿ ಮಾಡಿ. ಏನೂ ಪ್ರಾಬ್ಲಮ್ ಇಲ್ಲ, ಏನು ಭಯ ಅಂತ ಪಡಬೇಡಿ. ಎಲ್ಲರೂ ಚೆನ್ನಾಗಿ ಮಾಡಿ. ಸೊ ನೀಟಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಬರೀರಿ. ಎಲ್ಲರಿಗೂ ಒಳ್ಳೆ ಮಾರ್ಕ್ಸೇ ಬರುತ್ತೆ. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.